ಹಸಿರು ಸಸ್ಯಗಳು ಮತ್ತು ಕಾರ್ಡೇಟಾಗಳು. ಕಶೇರುಕಗಳು. ಕಶೇರುಕಗಳು ಪ್ರಾಣಿಗಳಲ್ಲೇ ಅತ್ಯಂತ ವಿಕಾಸ ಹೊಂದಿದ ಜೀವಿಗಳು. ಕಶೇರುಕಗಳು ಈ ಕೆಳಗಿನ 5 ವರ್ಗಗಳಲ್ಲಿ ಗುರುತಿಸಲಾಗುತ್ತದೆ. ಸ್ಪೀಸೀಸ್ ಅಂದರೆ ಮೀನುಗಳು, ಆಂಫಿಬಿಯಾ ಅಂದರೆ ಸರೀಸೃಪಗಳು, ಏವ್ಸ್ ಅಂದರೆ ಹಕ್ಕಿಗಳು, ಮೆಮೇಲಿಯಾ ಅಂದರೆ ಸಸ್ತನಿಗಳು. ಒಳಕಂಕಾಲ ವ್ಯವಸ್ಥೆಯ ಸಂಯೋಜನೆಯ ಆಧಾರದ ಮೇಲೆ ಮೀನುಗಳನ್ನು 2 ಪ್ರಮುಖ ಗುಂಪುಗಳನ್ನಾಗಿ ಗುರುತಿಸಬಹುದು. ಮೃದ್ವಸ್ಥಿ ಮೀನುಗಳು. ಒಳಕಂಕಾಲ ವ್ಯವಸ್ಥೆಯಲ್ಲಿ ಕೇವಲ ಮೃದ್ವಸ್ಥಿಗಳಿವೆ. ಉದಾಹರಣೆ ಶಾರ್ಕ್, ರೇ ಮೀನು ಇತ್ಯಾದಿ. ಮೂಳೆ ಅಥವಾ ಅಸ್ಥಿ ಮೀನುಗಳು. ಒಳಕಂಕಾಲ ವ್ಯವಸ್ಥೆಯಲ್ಲಿ ಮೂಳೆಗಳನ್ನು ಹೊಂದಿರುವ ಮೀನುಗಳು. ಉದಾಹರಣೆ ಹಿಪ್ಪೋಕ್ಯಾಂಪಸ್, ಕಾರ್ಪ್, ಲೇಬಿಯಾ. ವಿದ್ಯುತ್ ಉತ್ಪಾದಿಸುವ ಮೀನುಗಳು. ನಾರ್ಸಿನ್ ಎಂಬ ಮೀನಿನಲ್ಲಿ 1 ಜೊತೆ ವಿದ್ಯುಜ್ಜನಕ ಅಂಗಗಳಿವೆ. ಇವು 400 ವೋಲ್ಟ್ಗಳವರೆಗೆ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಅಮೆಜಾನ್ನಲ್ಲಿ ಕಂಡುಬರುವ ವಿದ್ಯುತ್ ಈಲ್ 200 ವೋಲ್ಟ್ಗಳವರೆಗೆ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಅಪರೂಪದ ಮೀನುಗಳು. ಸಮುದ್ರದ ಕುದುರೆ ಎಂದು ಕರೆಯಲಾಗುವ ಹಿಪ್ಪೋಕ್ಯಾಂಪಸ್ ಮೀನನ್ನು ಹೋಲುವುದಿಲ್ಲ. ಇದಕ್ಕೆ ಕುದುರೆಯ ಮುಖವನ್ನು ಹೋಲುವ ಶಿರಭಾಗವಿದೆ. ಇದು ಲಂಬವಾಗಿ ಈಜಬಲ್ಲ ಏಕೈಕ ಮೀನು. ಗಂಡು ಮೀನಿನ ಉದರ ಭಾಗದಲ್ಲಿ ಒಂದು ಗರ್ಭಚೀಲವಿದ್ದು ಅದರಲ್ಲಿ ಹೆಣ್ಣು ಮೀನು ಮೊಟ್ಟೆಗಳನ್ನಿಡುತ್ತದೆ. ಈ ಮೊಟ್ಟೆಗಳನ್ನು ನಿಷೇಚನಗೊಳಿಸುವ ಗಂಡು ತನ್ನ ಗರ್ಭಚೀಲದಲ್ಲಿ ಅವುಗಳನ್ನು ಪೋಷಿಸುತ್ತದೆ. ಮರಿಗಳು ಹೊರಬರುವವರೆಗೂ ತಾನೇ ಹೋದಲ್ಲೆಲ್ಲ ಆ ಮೊಟ್ಟೆಗಳನ್ನು ಕೊಂಡೊಯ್ಯುತ್ತದೆ. ಎಕ್ಸೋಸೀಟಸ್ ಎಂಬ ಮೀನು ತಾನಿರುವ ನೀರಿನಿಂದ ಮೇಲಕ್ಕೆ ಹಲವು ಸೆಕೆಂಡುಗಳ ಕಾಲ ಹೊರಕ್ಕೆ ನುಗ್ಗಿದು ಮತ್ತೆ ನೀರಿನೊಳಕ್ಕೆ ಹೋಗುವುದು. ಇದಕ್ಕೆ ಹಾರುವ ಮೀನು ಎಂದು ಹೆಸರಿದೆ. ಅನೇಕ ದೇಶಗಳಲ್ಲಿ ಮೀನು ಮನುಷ್ಯನ ಇಷ್ಟವಾದ ಆಹಾರ. ಈ ಕಾರಣಕ್ಕೆ ಮೀನು ಕೃಷಿ ಎಂಬ ಪದ್ಧತಿ ಬೆಳೆದು ಬಂದಿದೆ. ಶಾರ್ಕ್ ಮತ್ತು ಕಾಡ್ ಮೀನುಗಳ ಪಿತ್ತಜನಕಾಂಗದಿಂದ ಪಡೆಯಲಾಗುವ ತೈಲ ವಿಟಮಿನ್ ಎ ಮತ್ತು ಡಿಗಳಿಂದ ಕೂಡಿವೆ. ಶಾರ್ಕ್ ಮೀನಿನ ಒಣಗಿಸಿದ ಚರ್ಮವನ್ನು ಪಾಲಿಶ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಗ್ಯಾಂಬೂಸಿಯಾ ಜಾತಿಯ ಮೀನನ್ನು ಸೊಳ್ಳೆಗಳ ಜೈವಿಕ ನಿಯಂತ್ರಣದಲ್ಲಿ ಬಳಸಲಾಗುತ್ತದೆ. ಅವು ಸೊಳ್ಳೆಗಳ ಡಿಂಬಗಳನ್ನು ಭಕ್ಷಿಸುತ್ತವೆ. ಉಭಯವಾಸಿಗಳು ಅಂಡಜಗಳು. ನಿಷೇಚನ ಹಾಗೂ ಬೆಳವಣಿಗೆ ಎರಡೂ ದೇಹದ ಹೊರಗೆ ನಡೆಯುತ್ತದೆ. ಬೆಳವಣಿಗೆಯಲ್ಲಿ ಡಿಂಬವು ಪ್ರೌಢಾವಸ್ಥೆಗೆ ಬದಲಾಗುವ ಪ್ರಕ್ರಿಯೆಗೆ ರೂಪ ಪರಿವರ್ತನೆ ಎಂದು ಹೆಸರು. ಉದಾಹರಣೆ ಕಪ್ಪೆ, ಬಯಲುಕಪ್ಪೆ, ಸ್ಯಾಲಮಂಡರ್, ನ್ಯೂಟ್, ಹಿತ್ತಲು ಮಂಡಲ. ಕಪ್ಪೆ ಮತ್ತು ಬಯಲುಕಪ್ಪೆಯಲ್ಲಿ ಪ್ರೌಢಾವಸ್ಥೆಯಲ್ಲಿ ಬಾಲವಿರುವುದಿಲ್ಲ. ಇವುಗಳಲ್ಲಿ ಹಿಂಗಾಲುಗಳು ಮುಂಗಾಲುಗಳಿಗಿಂತ ಉದ್ದವಾಗಿದ್ದು ನೆಗೆಯಲು ಸಹಾಯವಾಗಿವೆ. ಸ್ಯಾಲಮಂಡರ್ ಹಾಗೂ ನ್ಯೂಟ್ಗಳಿಗೆ ಪ್ರೌಢಾವಸ್ಥೆಯಲ್ಲಿ ಬಾಲವಿರುತ್ತದೆ. ಅವು ಹಲ್ಲಿಗಳನ್ನು ಹೋಲುತ್ತವೆ. ಹಿತ್ತಲು ಮಂಡಲದಂತಹ ಉಭಯವಾಸಿಗಳಲ್ಲಿ ಹಾವಿನಂತೆ ನೀಳವಾದ ದೇಹವಿದ್ದು ಕಾಲುಗಳಿಲ್ಲ. ಇವುಗಳ ಕಣ್ಣು ದೃಷ್ಟಿಹೀನ. ಹೀಗಾಗಿ ಇವುಗಳಿಗೆ ಕುರುಡು ಹುಳುಗಳು ಎಂದು ಹೆಸರು. ಪೈಪ ಎಂಬ ಇನ್ನೊಂದು ಬಗೆಯ ಬಯಲುಕಪ್ಪೆ ತನ್ನ ಬೆನ್ನಿನ ಮೇಲಿರುವ ಸಣ್ಣ ಸಣ್ಣ ಚೀಲಗಳಲ್ಲಿ ಮೊಟ್ಟೆಗಳನ್ನು ರಕ್ಷಿಸುತ್ತದೆ. ಇಕ್ಥಿಯೋಫೀಸ್ ಅಂದರೆ ಹಿತ್ತಲ ಮಂಡಲ. ಮೊಟ್ಟೆಗಳೊಡೆದು ಮರಿಗಳು ಹೊರಬರುವವರೆಗೂ ಅದರ ಸುತ್ತಿ ರಕ್ಷಣೆ ನೀಡುತ್ತದೆ. ಕೆಲವು ಕಪ್ಪೆ ಮತ್ತು ಬಯಲುಕಪ್ಪೆಗಳು ತಾಪದ ತೀವ್ರತೆಗಳಿಂದ ತಮ್ಮನ್ನು ರಕ್ಷಿಸಲು ತೇವಭರಿತ ಪ್ರದೇಶಗಳಲ್ಲಿ ವಾರಗಳ ಕಾಲ ಹೂತುಕೊಂಡು ಜೀವಿಸುತ್ತವೆ. ಇದಕ್ಕೆ ಶಿಶಿರ ನಿದ್ರೆ ಹಾಗೂ ಬೇಸಿಗೆ ನಿದ್ರೆ ಎಂದು ಕರೆಯಲಾಗುತ್ತದೆ. ವರ್ಗ ರೆಪ್ಟೀಲಿಯಾ. ಸರೀಸೃಪಗಳು. ಈ ವರ್ಗದ ಪ್ರಾಣಿಗಳು ಮೊದಲ ನೈಜ ನೆಲವಾಸಿ ಕಶೇರುಕಗಳು. ಇವು ಶೀತರಕ್ತ ಪ್ರಾಣಿಗಳು. ಉದಾಹರಣೆ ಆಮೆ, ಹಲ್ಲಿಗಳು, ಹಾವುಗಳು, ಮೊಸಳೆಗಳು. ಗೋಸುಂಬೆ ದೇಹದ ಬಣ್ಣವನ್ನು ಬದಲಿಸಬಲ್ಲದು. ಇದು ತನ್ನ ಕಣ್ಣುಗಳನ್ನು ಸ್ವತಂತ್ರವಾಗಿ ಚಲಿಸಬಲ್ಲದು. ವಾರ್ನೆಸ್ ಅಂದರೆ ಉಡ, ದೈತ್ಯ ಗಾತ್ರದ ಹಲ್ಲಿಗಳ ಪೈಕಿ ಒಂದು. ಇವು ಯಾವುದೇ ಮೇಲ್ಮೈ ಮೇಲೆ ತನ್ನ ಹಿಡಿತಕ್ಕೆ ಹೆಸರುವಾಸಿ. ನಮ್ಮ ದೇಶದ ಹಿಂದಿನ ಅನೇಕ ರಾಜರ ಸೈನಿಕರು ಎತ್ತರದ ಕೋಟೆಗಳನ್ನು ಹತ್ತಲು ಉಡವನ್ನು ಬಳಸುತ್ತಿದ್ದರು ಎನ್ನಲಾಗಿದೆ.
ನ್ಯೂಜಿಲೆಂಡ್ನಲ್ಲಿ ಮಾತ್ರ ಕಾಣುವ ಟುವಟಾರ ಎಂಬ ಹಲ್ಲಿ ಜೀವಂತ ಪಳೆಯುಳಿಕೆಗೆ ಉದಾಹರಣೆಯಾಗಿದೆ. ಆಮೆ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ. 200ಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕಿದ್ದ ಆಮೆಗಳ ಬಗ್ಗೆ ಮಾಹಿತಿ ಇದೆ. ಗುರುತಿಸಲಾಗಿರುವ 300ಕ್ಕೂ ಹೆಚ್ಚು ಪ್ರಭೇದದ ಹಾವುಗಳಲ್ಲಿ ಕೇವಲ 6 ಪ್ರಭೇದದ ಹಾವುಗಳು ಮಾತ್ರ ಅಳಿದು ಹೋದ ಸರೀಸೃಪಗಳು. ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯನ್ನು ಆಳುತ್ತಿದ್ದ ದೈತ್ಯ ಸರೀಸೃಪಗಳು, ಸ್ತನಿ ಪ್ರಾಣಿಗಳು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆ ಇವು ವಾಸಿಸುತ್ತಿದ್ದವು. ಶೀತರಕ್ತ ಮತ್ತು ಉಷ್ಣರಕ್ತ ಸ್ಥಿತಿ. ವಾತಾವರಣದ ತಾಪದ ಬದಲಾವಣೆಗೆ ಅನುಗುಣವಾಗಿ ತಮ್ಮ ದೇಹದ ತಾಪವನ್ನು ಬದಲಾಯಿಸಿಕೊಳ್ಳುವ ಕಶೇರುಕಗಳಿಗೆ ಶೀತರಕ್ತ ಅಂದರೆ ಪಯೋಕಿಲೋಥರ್ಮಿಕ್ ಪ್ರಾಣಿಗಳು ಎಂದು ಹೆಸರು. ಮೀನುಗಳು, ಉಭಯವಾಸಿಗಳು ಹಾಗೂ ಸರೀಸೃಪಗಳು ಶೀತರಕ್ತ ಪ್ರಾಣಿಗಳು. ಪರಿಸರದ ತಾಪದಲ್ಲಿ ಬದಲಾವಣೆಗಳು ಇದ್ದಾಗಿಯೂ ತಮ್ಮ ದೇಹದ ತಾಪವನ್ನು ಒಂದೇ ರೀತಿಯಾಗಿ ಕಾಪಾಡಿಕೊಳ್ಳಬಲ್ಲ ಸಾಮರ್ಥ್ಯವಿರುವ ಕಶೇರುಕಗಳಿಗೆ ಉಷ್ಣರಕ್ತ ಅಂದರೆ ಹೋಮಿಯೋಥರ್ಮಿಕ್ ಪ್ರಾಣಿಗಳು ಎನ್ನುವರು. ಹಕ್ಕಿಗಳು ಮತ್ತು ಸಸ್ತನಿಗಳು ಉಷ್ಣರಕ್ತ ಪ್ರಾಣಿಗಳು. ಮೊಟ್ಟೆ ಇಡುವ ಪ್ರಾಣಿಗಳನ್ನು ಸಾಮಾನ್ಯವಾಗಿ ಅಂಡಜಗಳು ಅಂದರೆ ಓವಿಪೋರಿಸ್ ಎಂದು ಕರೆಯಲಾಗುತ್ತದೆ. ಮರಿಗಳಿಗೆ ಜನ್ಮ ಕೊಡುವ ಪ್ರಾಣಿಗಳನ್ನು ಜರಾಯುಜ ಅಂದರೆ ವಿವಿಪೋರಿಸ್ ಎಂದು ಕರೆಯಲಾಗುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ರಚಿಸಲಾದ ನಮ್ಮ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಪ್ರಾಣಿಗಳನ್ನು ಅಂಡಜ ಅಂದರೆ ಮೊಟ್ಟೆ ಇಡುವ ಪ್ರಾಣಿಗಳು ಹಾಗೂ ಜರಾಯುಜ ಅಂದರೆ ಮರಿಗಳಿಗೆ ಜನ್ಮ ಕೊಡುವ ಪ್ರಾಣಿಗಳು ಎಂದು ವರ್ಗೀಕರಿಸಲಾಗಿದೆ. ಹಕ್ಕಿಗಳು ಏವ್ಸ್. ಹಕ್ಕಿಗಳನ್ನು ಪ್ರಮುಖವಾಗಿ ಹಾರಬಲ್ಲ ಹಾಗೂ ಹಾರಲಾರದ ಹಕ್ಕಿಗಳೆಂದು ಗುರುತಿಸಲಾಗಿದೆ. ಹಾರಬಲ್ಲ ಹಕ್ಕಿಗಳಲ್ಲಿ ಗಿಳಿ, ಹದ್ದು, ಪಾರಿವಾಳ, ಕಾಗೆ, ಗುಬ್ಬಚ್ಚಿ, ಹಂಸ, ಬಾತುಕೋಳಿ, ಫ್ಲೆಮಿಂಗೋ ಇತ್ಯಾದಿ ಹಾಗೂ ಹಾರಲಾರದ ಹಕ್ಕಿಗಳಲ್ಲಿ ಆಸ್ಟ್ರಿಚ್, ಕಿವಿ, ರಿಯಾ, ಎಮು, ಪೆಂಗ್ವಿನ್ ಇತ್ಯಾದಿ. ಝೇಂಕಾರದ ಹಕ್ಕಿ ಅತ್ಯಂತ ಚಿಕ್ಕ ಹಕ್ಕಿಯಾಗಿದ್ದು ಕೇವಲ 3 ಗ್ರಾಂ ತೂಕವಿರುತ್ತದೆ. ಚುರುಕಾಗಿ ಹಾರುವ ಇದು ಹಿಮ್ಮುಖವಾಗಿಯೂ ಹಾರಬಲ್ಲದ್ದು. ಉಷ್ಟ್ರಪಕ್ಷಿ ಅಂದರೆ ಆಸ್ಟ್ರಿಚ್ ಅತ್ಯಂತ ದೊಡ್ಡ ಹಕ್ಕಿ. ಗಂಡು ಉಷ್ಟ್ರಪಕ್ಷಿಯು ಸುಮಾರು 2.4 ಮೀಟರ್ ಎತ್ತರವಿರುತ್ತದೆ. ಸುಮಾರು 140 kg ತೂಕವಿರುತ್ತದೆ. ಇದು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದ್ದು. ಆರ್ಕ್ಟಿಕ್ ಟನ್ ಎಂಬ ಹಕ್ಕಿಯು ಸುಮಾರು 18,000 ಕಿಲೋಮೀಟರ್ ದೂರದ ಪ್ರದೇಶಕ್ಕೆ ತಡೆರಹಿತವಾಗಿ ಹಾರುತ್ತಾ ವಲಸೆ ಹೋಗಬಲ್ಲದ್ದು. ಹೆಣ್ಣು ಹಕ್ಕಿಗಳನ್ನು ಆಕರ್ಷಿಸುವುದಕ್ಕಾಗಿಯೇ ಗಂಡು ಹಕ್ಕಿಗಳಿಗೆ ಬಣ್ಣ ಬಣ್ಣದ ಗರಿಗಳ ವಿಶೇಷ ವ್ಯವಸ್ಥೆ ಇದೆ. ಗಂಡು ನವಿಲು ಇದಕ್ಕೊಂದು ಉತ್ತಮ ಉದಾಹರಣೆ. ಮಯೂರಿ ಎಂದರೆ ಗಂಡು ನವಿಲು. ಸ್ತನಿಗಳು ಅಥವಾ ಮ್ಯಾಮಲ್ಸ್. ಈ ವರ್ಗದ ಪ್ರಾಣಿಗಳು ಕಶೇರುಕಗಳಲ್ಲೆಲ್ಲ ಅತ್ಯಂತ ವಿಕಸಿತ ಪ್ರಾಣಿಗಳು. ಈ ಕೆಳಗಿನ ಪ್ರಮುಖ ಗುಂಪುಗಳಲ್ಲಿ ಸ್ತನಿಗಳನ್ನು ಗುರುತಿಸಬಹುದು. ಮೊಟ್ಟೆ ಇಡುವ ಸ್ತನಿಗಳು ಪ್ಲಾಟಿಪಸ್ ಮತ್ತು ಎಕಿಡ್ನಾ. ಬಾಹ್ಯಚೀಲಯುಕ್ತ ಸ್ತನಿಗಳು ಕಾಂಗರೂ, ಒಪೋಸಮ್ ಅಥವಾ ಕಾಡುಪಾಪ. ಜರಾಯು ಸಹಿತ ಸ್ತನಿಗಳು ಹಾರಬಲ್ಲ ಸ್ತನಿಗಳು ಬಾವಲಿಗಳು, ಲೆಮೂರ್ಗಳು. ಜಲವಾಸಿ ಸ್ತನಿಗಳು ತಿಮಿಂಗಿಲ ಮತ್ತು ಡಾಲ್ಫಿನ್ಗಳು. ಮಾಂಸಾಹಾರಿ ಸ್ತನಿಗಳು ಸಿಂಹ, ಹುಲಿ, ಚಿರತೆ, ಬೆಕ್ಕು, ನಾಯಿ, ತೋಳ. ಸಸ್ಯಾಹಾರಿ ಸ್ತನಿಗಳು ಕುದುರೆ, ಹಸು, ಕತ್ತೆ, ಒಂಟೆ, ಜಿರಾಫೆ, ಆನೆ. ಆನೆಯು ಅತ್ಯಂತ ದೊಡ್ಡದಾದ ನೆಲವಾಸಿ ಪ್ರಾಣಿ. ತೋಡುವ ಸ್ತನಿಗಳು ಇಲಿಗಳು, ಮೊಲಗಳು, ಅಳಿಲು ಹಾಗೂ ಶ್ರೂಗಳು. ಪ್ರಮುಖವಾದ ಸ್ತನಿಗಳೆಂದರೆ ಕಪಿಗಳು, ವಾನರರು ಮತ್ತು ನರರು. ಪಿಗ್ಮಿ ಶ್ರೂ ಅತ್ಯಂತ ಚಿಕ್ಕ ಸ್ತನಿಯಾಗಿದ್ದು ಕೇವಲ 2.5 ಗ್ರಾಂ ತೂಗುತ್ತದೆ. ನೀಲಿ ತಿಮಿಂಗಿಲ ಅತ್ಯಂತ ದೊಡ್ಡ ಪ್ರಾಣಿಯಾಗಿದ್ದು ಸುಮಾರು 30 ಮೀಟರ್ ಉದ್ದವಿದ್ದು 200 ಮೆಟ್ರಿಕ್ ಟನ್ ತೂಕವಿರುತ್ತದೆ. ಇದು 30 ಆನೆಗಳ ತೂಕಕ್ಕೆ ಸಮ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿಯಾದ ಕಾಂಗರೂಗೆ ಉದರ ಭಾಗದಲ್ಲಿ ಒಂದು ಬಾಹ್ಯ ಚೀಲವಿದ್ದು ಅದರಲ್ಲಿ ಮರಿಜೀವಿಗಳನ್ನು ಪೋಷಿಸುತ್ತದೆ.
ಮರದ ಮೇಲೆ ವಾಸಿಸುವ ಸ್ಲಾತ್ ಎಂಬ ಪ್ರಾಣಿ ನಡೆಯುವಾಗ ಹಾಗೂ ನಿದ್ರಿಸುವಾಗಲೂ ತಲೆ ಕೆಳಗಾಗಿಯೇ ಇರುತ್ತದೆ. ಬಾವಲಿಗಳು ಮಾತ್ರ ಸಹಜ ಹಾರಾಟ ಸಾಮರ್ಥ್ಯದ ಸ್ತನಿಗಳು. ಇವುಗಳಲ್ಲಿ ಮಾರ್ಗನಿರ್ಣಯಕ್ಕಾಗಿ ವಿಶೇಷ ಪ್ರತಿಧ್ವನಿ ವ್ಯವಸ್ಥೆ ಅಂದರೆ ಇಕೋಲೊಕೇಶನ್ ಇದೆ. ರೇಡಾರ್ ಮತ್ತು ಸೋನಾರ್ಗಳನ್ನು ಈ ವ್ಯವಸ್ಥೆಯ ಆಧಾರದ ಮೇಲೆ ರೂಪಿಸಲಾಗಿದೆ. ಬೀವರ್ ಎಂಬ ಸ್ತನಿ ತನ್ನ ವಾಸ್ತುಶಿಲ್ಪ ತಂತ್ರಕ್ಕೆ ಹೆಸರುವಾಸಿ. ಮರದ ತುಂಡುಗಳನ್ನು ಮತ್ತು ಕಲ್ಲುಗಳನ್ನು ಬಳಸಿ ಇವು ನದಿಯಲ್ಲಿ ಜಲಾಶಯಗಳನ್ನು ನಿರ್ಮಿಸಬಲ್ಲದ್ದು.